ಇದು ಒಂಥರ ಈಗ ನಮ್ಮ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ತುಂಬ ಸಹಕಾರಿಯಾಗಿದೆ. ಹಾಗಾಗಿ ನನಗೆ ಇತಿಹಾಸ ಇಷ್ಟ. ಬರೀ ಓದಿರೋದಾ ಅಥವಾ ಆ ಸ್ಥಳಗಳಿಗೆ ಹೋಗಿದ್ದು ಇದೆಯಾ? ಕೆಲವು ಸ್ಥಳಗಳನ್ನು ನೋಡ್ಕೊಂಡು ಬಂದ ಮೇಲೆ ಅದ್ರ ಇತಿಹಾಸ ತಿಳ್ಕೋಬೇಕು ಅನ್ನಿಸ್ತು, ಪುಸ್ತಕಗಳನ್ನು ತಗೊಂಡು ಓದಿದೆ. ಇನ್ನು ಕೆಲವು ಓದಿದ ಮೇಲೆ ಆ ಸ್ಥಳಗಳನ್ನು ನೋಡಲೇಬೇಕು ಅನ್ನಿಸ್ತು, ಆಗಲೂ ಹೋಗಿ ನೋಡ್ಕೊಂಡ್ಬಂದಿದ್ದೆ. ಮುಂದೆ ಅವಕಾಶ ಸಿಕ್ಕಿದ್ರೆ ಇನ್ನೊಂದು ರೌಂಡ್ ಹೋಗಿ ಬರೋಣ ಅಂತ ಅನ್ನಿಸ್ತಿದೆ. ಹಾಗಾದ್ರೆ ನೀವು ಮಡಿಕೇರಿಯನ್ನು ನೋಡಿದ್ದೀರಾ? ಚೆನ್ನಾಗಿ ಕೇಳಿದೆ ಮಗಳೇ. ಕರ್ನಾಟಕದಲ್ಲಿ ಹುಟ್ಟಿರೋ ಪ್ರತಿಯೊಬ್ಬ ಕನ್ನಡಿಗನೂ ಮಡಿಕೇರಿನ ನೋಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಚೆನ್ನಾಗಿದೆಯಪ್ಪ ಊರು? ಚೆನ್ನಾಗಿದೆಯಾ? ಮಡಿಕೇರಿ ಅಂದ್ರೆ ಭೂಲೋಕದ ಸ್ವರ್ಗ ಅಂತಾರೆ. ಪ್ರತಿಯೊಬ್ಬ ಮನುಷ್ಯನು ಒಂದು ಸಲ ನೋಡಲೇಬೇಕಾದಂತಹ ಸ್ಥಳ. ತಲಕಾವೇರಿ, ಅಗಸ್ತ್ಯ ಮಹಾಮುನಿಗಳು ತಪಸ್ಸು ಮಾಡಿದಂತಹ ಸ್ಥಳ. ಕದಂಬರು, ಗಂಗರು, ಚೋಳರು, ಚಾಲುಕ್ಯರು ಅಷ್ಟೇ ಯಾಕೆ, ಕೃಷ್ಣದೇವರಾಯನಂತಹ ಮಹಾವೀರ ಪರಿಪಾಲನೆ ಮಾಡಿದಂಥ ಐತಿಹಾಸಿಕ ಸ್ಥಳ ಅದು. ನಿಮಗೆ ಇನ್ನೊಂದು ಗುಟ್ಟು ಗೊತ್ತಾ? ಮಡಿಕೇರಿಗೆ ಮೂಲದಲ್ಲಿ ಬೇರೊಂದು ಹೆಸರಿದೆ. ಏನಿರ್ಬೋದು? ಮುದ್ದುರಾಜನ ಕೇರಿ ಅಂತಿದ್ರು. ಮುದ್ದುರಾಜ ಅನ್ನೋ ಹೆಸರಿನ ಒಬ್ಬ ರಾಜ ಆ ಸ್ಥಳವನ್ನು ಪರಿಪಾಲನೆ ಮಾಡ್ತಾ ಇದ್ದಾಗ ಅದನ್ನ ಮಡಿಕೇರಿ ಅಂತ ಕರೀತಾರೆ. ದೊಡ್ಡಪ್ಪ, ಅಲ್ಲಿ ನೋಡುವಂತ ಸ್ಥಳಗಳು ಏನೇನಿದೆ? ಒಂದ ಎರಡ, ಸಾಕಷ್ಟಿದೆ. ಕರ್ನಾಟಕದಲ್ಲಿರೋ ಪ್ರವಾಸಿ ತಾಣಗಳಲ್ಲಿ ಮಡಿಕೇರಿಗೆ ಮೊದಲನೇ ಸ್ಥಾನ. ನಮ್ಮ ಕರ್ನಾಟಕದ ಜೀವ ಜಲ, ಕಾವೇರಿಯ ಉಗಮ ಸ್ಥಾನ ತಲಕಾವೇರಿ ಮಡಿಕೇರಿಯಿಂದ ಕೆಲವೇ ದೂರ, ಭಾಗಮಂಡಲ ಅಂತ ಕರೀತಾರೆ. ಆಮೇಲೆ ಮಡಿಕೇರಿಯ ರಾಜಾ ಸೀಟ್, ಅಲ್ಲಿ ಕೂತ್ರೆ ಇಡೀ ಮಡಿಕೇರಿ ನೋಡ್ಬೋದು. ಅಬ್ಬೆ ಫಾಲ್ಸ್, ಜಲವಿಹಾರಕ್ಕೆ ಹೇಳು ಮಾಡಿಸಿದಂತಹ ಜಾಗ. ಓಂಕಾರೇಶ್ವರನ ದೇವಸ್ಥಾನ. ಆ ಸ್ವಾಮಿಯ ಸನ್ನಿಧಿಯಲ್ಲಿ ನಿಂತು ಒಂದು ಸಲ ಭಕ್ತಿಯಿಂದ ಕೈ ಜೋಡಿಸಿ ಕಣ್ಣು ಮುಚ್ಚಿಬಿಟ್ರೆ ನಮ್ಮ ಜೀವನ ಸಾರ್ಥಕ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಭಾರತ ದೇಶ ಕಂಡಂತಹ ವೀರ ಸೇನಾನಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರು ತವರೂರದು. ಅಂತಹ ಎಷ್ಟೋ ಮಹಾಸೇನಾನಿಗಳನ್ನು ದೇಶದ ರಕ್ಷಣೆಗೆ ಕೊಟ್ಟಿರುವಂತಹ ಸ್ಥಳ ಮಡಿಕೇರಿ. ಮಡಿಕೇರಿಯ ಕಾಫಿ ಹೆಸರುವಾಸಿ, ಕಿತ್ತಳೆ ಹಣ್ಣು ಹೆಸರುವಾಸಿ. ಒಂಥರದಲ್ಲಿ ಕರ್ನಾಟಕದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬನೂ ಮಡಿಕೇರಿ ನೋಡದೇ ಇದ್ರೆ ಅವನು ಜೀವನನೇ ವ್ಯರ್ಥ ಅನ್ನೋದು ನನ್ನ ಭಾವನೆ. ನೀವು ಹೇಳಿದ್ದನ್ನೆಲ್ಲ ಕೇಳಿದ್ಮೇಲೆ ನಾವು ನಮ್ಮ ಜೀವನನ ವ್ಯರ್ಥ ಮಾಡ್ಕೊಳ್ಳೋದು ಬೇಡ ಅಂತ ಅನಿಸ್ತಿದೆ ದೊಡ್ಡಪ್ಪ. ಒಳ್ಳೆ ಯೋಚನೆ. ಕಾಲೇಜಲ್ಲಿ ಮಡಿಕೇರಿ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ದಾರೆ. ಬಾಯ್ ಕಡೆ. ಇಬ್ರು ತುಂಬಾ ಬುದ್ಧಿವಂತರು. ನನ್ನ ಬಾಯಲ್ಲೇ ಎಲ್ಲ ಹೇಳಿಸಿ ಮಾತಿಂದನೇ ನನ್ನನ್ನು ಕಟ್ಟಿ ಹಾಕ್ಬಿಟ್ರಲ್ಲ. ಹೋಗ್ಬೇಡಿ, ಒಳ್ಳೇದಾಗಿ.
ಯಾಕೋ ಡಲ್ಲ ಕೂತಿದ್ಯಾ? ಅಮ್ಮನ ಹತ್ರ 2 ಸಲ ಮಾತಾಡೋಕ್ಕೆ ಪ್ರಯತ್ನ ಪಟ್ಟೆ ಅತ್ತೆ, ಆದರೆ ಅಮ್ಮ ಅರ್ಥನೇ ಮಾಡ್ಕೋತಿಲ್ಲ. 2 ಸಲಕ್ಕೆ ನೀನು ಹೀಗಾದ್ರೆ ಹೇಗೋ? ಮರಳಿ ಯತ್ನವ ಮಾಡು ಅನ್ನೋ ಮಾತು ಕೇಳಿಲ್ವಾ ನೀನು? ನಿನ್ನ ಪ್ರೀತಿ ನಿಜನೇ ಆದ್ರೆ ಸಾವಿರ ಸಂಕಷ್ಟಗಳು ನೀನು ಎದುರಾದ್ರು ಅದನ್ನ ಜಯಿಸ್ಕೊಂಡು ಬಂದು ಎದುರು ನಿಲ್ಲತ್ತೆ. ಜಯಂತ, ನೀನ್ ಯಾಕೆ ನಿನ್ನ ತಂದೆ ಹತ್ರ ಇದ್ರ ಬಗ್ಗೆ ಮಾತಾಡಬಾರ್ದು? ಅವ್ರಿಗೆ ನಿನ್ನ ಭಾವನೆಗಳು ಅರ್ಥ ಆಗುತ್ತೆ ಅಲ್ವಾ? ನಿಜ ಅತ್ತೆ, ಮೇ ಬಿ ಐಡಿಯಾ ವರ್ಕೌಟ್ ಆಗ್ಬೋದು ಅಂತ ಅನ್ಸುತ್ತೆ ನನಗೆ. ನಾನು ನಾಳೆನೇ ಅಪ್ಪನ ಹತ್ರ ಮಾತಾಡ್ತೀನಿ ಇದ್ರ ಬಗ್ಗೆ. ಮಯೂರಿ, ನಿಮ್ಮ ದೊಡ್ಡಪ್ಪನ ಹತ್ರ ನೀನು ಮಾತಾಡ್ದ್ಯಾ? ಏನು ಹೇಳಿದ್ರು? ದೊಡ್ಡಮ್ಮ ಅವರು ನಾವು ಟ್ರಿಪ್ ಹೋಗೋದಕ್ಕೆ ಒಪ್ಕೊಂಡಿದ್ದಾರೆ. ಹಾಂ, ಆದರೆ ನಮ್ಮ ವಿಚಾರನ ಮನೆಯವ್ರಿಗೆಲ್ಲ ಹೇಗೆ ಹೇಳೋದು ಅಂತಾನೆ. ನೀ ಏನು ಯೋಚನೆ ಮಾಡಬೇಡ, ನಾನಿದ್ದೀನಲ್ವಾ, ಜಯಂತ ಇದ್ದಾನೆ, ಏನಾದರೂ ಮಾಡ್ತೀವಿ, ಹೆದರ್ಕೋಬೇಡ. ಹೌದು ಮಯೂರಿ, ಇನ್ನು ಯಾವ ಕಾರಣಕ್ಕೂ ಧೈರ್ಯ ಕಳ್ಕೊಬೇಡ, ನಾವು ಗೆಲ್ತೀವಿ. ನೀನೀಗ ಟ್ರಿಪ್ ಹೋಗ್ತಿರೋದು ಒಂದು ರೀತಿ ಒಳ್ಳೇದೇ ಆಯಿತು. ಹ್ಞೂ, ನನಗೂ ಹಾಗೆ ಅನ್ನಿಸ್ತು. ನಾನು ಇಲ್ಲಿದ್ರೆ ನಿನಗೆ ಮಾತಾಡೋದಕ್ಕೆ ಕಷ್ಟ ಅನ್ನಿಸ್ಬೋದು, ಯಾಕಂದರೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ವಲ್ಲ. ನಾನು ಎದುರಿಗಿದ್ದಷ್ಟು ಗಲಾಟೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಪರವಾಗಿಲ್ವೇ? ಈಗಲೇ ನೀವು ಒಬ್ರನ್ನೊಬ್ರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಒಬ್ಬರ ಆಲೋಚನೆಗೆ ಇನ್ನೊಬ್ರು ಗೌರವಿಸ್ತಾ ಇದ್ದೀರಾ. ಮುಂದೆ ನೀವಿಬ್ರು ಆದರ್ಶ ದಂಪತಿಗಳಾಗ್ತೀರಾ. ಒಳ್ಳೇದಾಗಲಿ. ದೊಡ್ಡಮ್ಮ, ದೊಡ್ಡಮ್ಮ, ಏನಾಯ್ತು? ಬಂಟಿ ಜೈಲಿಂದ ಬಿಡುಗಡೆ ಆದನಂತೆ.
ಆಸಿಡ್ ದಾಳಿ ಮಾಡಿದ ಬಂಟಿ ಜೈಲಿನಿಂದ ಬಿಡುಗಡೆ. ಏನು ಬಂಟಿ ಜೈಲಿಂದ ಬಿಡುಗಡೆನಾ? ಹಾಗಾದ್ರೆ ಕೇಸು ಎಗರ ಬಿದ್ದೋಯ್ತು. ಕೇಸು ಬಿದ್ದೋಗಲ್ಲ, ಕೇಸ್ ಪಾಡ್ಗೆ ಕೇಸು ನಡೆಯುತ್ತೆ. ಆದ್ರೆ ನಿನ್ನೆ ಅವನಿಗೆ ಜಾಮೀನು ಸಿಕ್ಕಿದೆಯಂತೆ, ಇವತ್ತು ರಿಲೀಸ್ ಆಗ್ತಾ ಇದ್ದಾನೆ. ಆಸಿಡ್ ಹಾಕಿ ಒಂದು ಹೆಣ್ಮಗಳು ಮಾಡನ್ನ ಹಾಳು ಮಾಡಿದವ್ರಿಗೆ ಜಾಮೀನು ಅಂತಾದ್ರೂ ಯಾಕೆ ಕೊಟ್ರಿ ಇವರು? ಏನ್ ಮಾಡೋದಪ್ಪ, ಕಾನೂನಲ್ಲಿ ಎಲ್ರಿಗೂ ಬದುಕೋ ಅವಕಾಶ ಇರುತ್ತಲ್ವಾ, ಅದನ್ನ ಉಪಯೋಗಿಸ್ಕೊಂಡ್ಬಿಡ್ತಾರೆ ಕೇಡಿಗಳು. ಏನೇ ಆಗ್ಲಿ ಅಣ್ಣ, ಆ ಬಂಟಿ ತರದವ್ರನ್ನ ಸುಮ್ಮನೆ ಬಿಡಬಾರ್ದು. ಸುಮ್ಮನೆ ಕೇಸು ಪಾಸು ಅಂತ ನಡ್ಸೋ ಬದಲು ಒಂದೇ ಸಲ ನೇಣ್ಗೆ ಹಾಕ್ಬಿಡ್ಬೇಕಂತ ಅವ್ರನ್ನ. ಆ ಅಧಿಕಾರನ ಜನಗಳಿಗಿದ್ದಿದ್ರೆ ಯಾವತ್ತೂ ಆ ಕೆಲಸ ಮಾಡ್ಬಿಡ್ತಾ ಇದ್ರು. ಇಷ್ಟೊತ್ತಿಗೆಲ್ಲ ರಿಲೀಸ್ ಆಗ್ಬಿಟ್ಟಿರ್ತಾನಲ್ಲ ಅವನು. ಯಾವಾಗೋ ರಿಲೀಸ್ ಆಗ್ಬಿಟ್ಟಿರ್ತಾನೆ. ಆ ಹುಡುಗಿ ಮನೆಯವರು ತುಂಬಾ ಹುಷಾರಾಗಿರ್ಬೇಕು. ಏನ್ ಮಾಡ್ಬಿಡ್ತಾನ ಅವ್ರನ್ನ. ಟೀ ಕುಡಿ. ಏನಾಯ್ತು ನಿನ್ಗೆ? ನಾನೊಬ್ಬನೇ ಬಿಟ್ಟು ಬಂದಿದ್ಯಲ್ಲೋ. ರಕ್ತ ಕೊತ ಕೊತ ಅಂತ ಕುದಿತಾ ಇದೆ ಕಣೋ. ದೊಡಮ್ಮ, ನಾವು ಕಾಲೇಜಿಗೆ ಹೊರಟ್ವಿ, ಲೇಟ್ ಆಗ್ತಿದೆ ನನಗೆ. ಕಾಲೇಜ್ಗೂ ಬೇಡ, ಎಲ್ಲಿಗೂ ಬೇಡ. ನೀವು ಮನೆಯಿಂದ ಹೊರಗಡೆ ಹೋಗೋದೇ ಬೇಡ. ಯಾಕಮ್ಮ? ವಿಷಯ ಗೊತ್ತಿದ್ದು ಯಾಕೆ ಅಂತ ಕೇಳ್ತಿದ್ಯಲ್ಲೇ? ಬಂಟಿ ಜೈಲಿಂದ ವಾಪಸ್ ಬಂದಿದ್ದಾನೆ. ಬಂದ್ರೆ ನಾವೇನ್ ಮಾಡಕ್ಕಾಗತ್ತೆ ದೊಡಮ್ಮ? ಅವನಿಗೆ ಹೆದರ್ಕೊಂಡು ಮನೇಲಿ ಕೂತಿರಕ್ಕಾಗತ್ತಾ? ಅವನಿಂದ ನಿನ್ನ ಮೇಲೆ ಎಂತ ದಾಳಿ ಆಗಿದೆ ಅಂತ ನಿನಗೆ ಗೊತ್ತಿದೆ ತಾನೆ? ಸ್ವಲ್ಪ ಯಾಮಾರಿದ್ರು ಅವನಿಂದ ಮೇಘ ದಕ್ತಿರ್ಲಿಲ್ಲ ಅನ್ನೋದು ಗೊತ್ತಿದೆ ತಾನೆ? ಅದಕ್ಕೆ ಹೇಳ್ತಾ ಇದ್ದೀನಿ, ಸುಮ್ಮನೆ ರಿಸ್ಕ್ ತಗೊಳ್ಳೋದು ಬೇಡ. ದೊಡಮ್ಮ, ಇವತ್ತು ಟ್ರಿಪ್ಗೆ ಹೋಗೋರ ಹೆಸರನ್ನೆಲ್ಲ ಬರೆಸ್ಬೇಕು. ಲಾಸ್ಟ್ ಡೇ ಬೇರೆ. ಬಿಟ್ರೆ ಟ್ರಿಪ್ಗೆ ಹೋಗೋದನ್ನ ಕ್ಯಾನ್ಸಲ್ ಮಾಡ್ಕೊಂಡಂಗೆ. ಟ್ರಿಪ್ಗಿಂತ ನೀವಿಬ್ರು ಸುರಕ್ಷಿತವಾಗಿರೋದೇ ನನಗೆ ಮುಖ್ಯ. ಅವನು ಜೈಲಿಂದ ಬಿಡುಗಡೆಯಾಗಿ ಬಂದಿದ್ದಾನೆ. ಅವನಿಗೆ ನಿಮ್ಮ ಮೇಲೆ ಎಂಥ ಕೋಪ ಇದೆಯೋ, ಅವನು ನಿಮ್ಮನ್ನ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದಾನೋ ಯಾರಿಗೆ ಗೊತ್ತು? ನೀನು ಮೇಘನ್ ವಿಷಯದಲ್ಲಿ ಅವನಿಗೆ ಎಚ್ಚರಿಕೆ ಕೊಟ್ಟಿದ್ದಕ್ಕೆ ಅವನು ನಿನ್ನ ಮೇಲೆ ಆ್ಯಸಿಡ್ ಹಾಕ್ದ ಅಂದಮೇಲೆ ಈಗ ಜೈಲಿಂದ ವಾಪಸ್ ಬರ್ತಾ ಇದ್ದಾನೆ. ಅಂದಮೇಲೆ ನಿಮ್ಮ ಮೇಲೆ ಸೇಟ್ ತೀರಿಸ್ಕೊಳ್ದೆ ಇರ್ತಾನ ಅವನು. ಈಗ ಟ್ರಿಪ್ಪು ಬೇಡ, ಕಾಲೇಜು ಬೇಡ, ಸ್ವಲ್ಪ ದಿವಸ ನೀವು ಮನೆಯಲ್ಲೇ ಇರಿ.
ಟೆನ್ಷನ್ ಮಾಡ್ಕೋಬೇಡ ಕಣೋ, ಸ್ವಲ್ಪ ಕೂಲಾಗಿರು. ಹೇಗೋ ಇರೋದು ಕೂಲಾಗಿ? ಕಣ್ಣಿ ಖಾರದ ಪುಡಿ ಎತ್ಸ್ಕೊಂಡ್ರೆ ಅದರ ಉರಿ ಹೇಗಿರುತ್ತೆ ಅಂತ ಗೊತ್ತಾ ನಿನಗೆ? ಗೊತ್ತೇನಾ ನಿನಗೆ? ಜನ ಮೆಟ್ಟು ತಗೊಂಡು ರಪ್ಪ ರಪ್ಪ ಅಂತ ನಾಯಿ ಹೊಡ್ದಂಗೆ ಹೊಡಿತಾ ಇದ್ರೆ ಅದನ್ನ ಊರಲ್ಲಿರೋ ಜನರೆಲ್ಲ ಟಿವಿನಲ್ಲಿ ನೋಡ್ಕೊಂಡು ಮಜಾ ತಗೋತಾ ಇದ್ರೆ ಅದ್ರ ನೋವು ಹೇಗಿರುತ್ತೆ ಅಂತ ಗೊತ್ತಾ ನಿನಗೆ? ಲಾಳ ಕಟ್ಟಿ ಸುತ್ತ 10 ಜನ ಪೊಲೀಸರು ನಿಂತ್ಕೊಂಡು ಲಟ್ಟ ತಗೊಂಡು ಮೂಳೆ ಮುರಿಯಾಗಿ ಹೊಡಿತಿದ್ರೆ ಅದ್ರ ಪೇನ್ ಹೇಗಿರುತ್ತೆ ಅಂತ ಗೊತ್ತೇನೋ ನಿನಗೆ? ಜೈಲೂಟ ಯಾವತ್ತಾದ್ರೂ ಟೇಸ್ಟ್ ಮಾಡಿದ್ಯಾ ನೀನು? ನರ್ಕ ನರ್ಕ ಅನ್ಭವಿಸಿದ ಆ ಹುಡುಗಿರಿಂದ. ಈ ಜನ್ಮ ಅಲ್ಲ, ಇನ್ನೊಂದು ಜನ್ಮ ಅಂತ ಇದ್ರು ಅವ್ರನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ನಾನು. ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತೀನಿ ಅವ್ರನ್ನ. ಅಲ್ಲಿಗೆ ಮಾವನ ಮನೆ ತುಂಬಾ ಇಷ್ಟ ಆಗೋಗಿದೆ ನಿನ್ಗೆ. ನಿನ್ಗೆ ಬೇಲ್ ಸಿಗೋದಿರ್ಲಿ, ನೀನ್ ಪರವಾಗಿ ವಾದ ಮಾಡಕ್ಕೆ ಯಾವ ಲಾಯರು ಮುಂದೆ ಬರಲಿಲ್ಲ. ಇವ್ರ ಕಾಲಿಡ್ದು ಅಪ್ಪ ಸ್ವಾಮಿ ಅನ್ಕೊಂಡು ಒಬ್ಬ ಲಾಯರ್ನ ಕನ್ವಿನ್ಸ್ ಮಾಡಿ ನಿನಗೆ ಬೇಲ್ ಕೊಡ್ಸೋದ್ರೊಳಗೆ ನಾನು ಹೆಣ ಬಿದ್ದೋಯ್ತು. ಇಷ್ಟೆಲ್ಲ ಕಷ್ಟಪಟ್ಟು ಹೊರಗಡೆ ಕರ್ಕೊಬಂದ್ರೆ ಮರ್ಡ್ರು ಮಾಡ್ತೀನಿ, ನರಕ ತೋರಿಸ್ತೀನಿ ಅಂತ ಡೈಲಾಗ್ ಹೊಡಿತೀಯ ನೀನು? ಸುಮ್ಮನೆ ಹುಚ್ಚುಚ್ಚಾಗಾಡ್ಬೇಡ, ಮನಸ್ಸನ್ನ ಕಂಟ್ರೋಲಲ್ಲಿ ಇಟ್ಕೋ. ಯಾವ ಕಾರಣಕ್ಕೂ ಆ ಹುಡುಗಿರ ತಂಟೆಗೆ ಮಾತ್ರ ಹೋಗ್ಬೇಡ. ಟೈಮ್ ಎಷ್ಟೊತ್ತಾಯ್ತು? ಕಾಲೇಜ್ಗೆ ಹೋಗಲ್ವಾ? ಮೂಡಿಲ್ವಾ ಇಬ್ರಿಗೂ? ನಮ್ಮ ಮೂಡ್ನೆಲ್ಲ ಆ ಬಂಟಿ ಹಾಳು ಮಾಡಿದ್ನಲ್ಲ. ಬಂಟಿನ? ಹ್ಞೂ, ಅವನಿವತ್ತು ಜೈಲಿಂದ ರಿಲೀಸ್ ಆಗ್ತಿದ್ದಾನೆ. ಅವನ ಭಯಕ್ಕೆ ಅಮ್ಮ ಕಾಲೇಜ್ಗೆ ಹೋಗೋದಿರ್ಲಿ, ಮನೆಯಿಂದನೂ ಆಚೆ ಹೋಗಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಟ್ರಿಪ್ಪಿಗೆ ಹೋಗ್ಲಿಲ್ಲ ಅಂದರೆ ನಮ್ಮಿಬ್ರು ಪ್ಲಾನ್ ಹಾಳಾಗ್ಬಿಡುತ್ತೆ. ಏನು ನಿಮ್ಮಿಬ್ರು ಪ್ಲಾನು?
ಮಾಡಿದ್ದೀರಾ ನೀವು? ಏನೂ ಇಲ್ಲ. ನಾವೇನು ಪ್ಲಾನ್ ಮಾಡೋಕ್ಕಾಗತ್ತೆ? ಬಹುಶಃ ಮಯೂರಿ ನಿಮ್ಮಿಬ್ರು ಪ್ಲಾನ್ ಬಗ್ಗೆ ಮಾತಾಡ್ತಿರ್ಬೋದು ಅಲ್ವಾ? ಮಡಿಕೇರಿಲಿ ಯಾವ ರೀತಿ ಎಂಜಾಯ್ ಮಾಡೋದು, 2 ದಿನ ಯಾವ ರೀತಿ ಸ್ಪೆಂಡ್ ಮಾಡೋದು. ಹೌದು. ಅದೇನೋ ಸರಿ, ಆದರೆ ನಾವು ಟ್ರಿಪ್ಪಿಗೆ ಹೋಗೋಕ್ಕೆ ಆ ಬಂಟಿ ಬಿಡಬೇಕಲ್ಲ. ನೀವು ಯಾವ ಬಂಟಿಗೂ ಎದುರಬೇಕಾಗಿಲ್ಲ. ಅವನಿಗೆ ಬಿದ್ದಿರೋ ಒದಗೆ ಈ ಜನ್ಮದಲ್ಲಿ ನಮ್ಮ ಮನೆ ಕಡೆ ತಲೆ ಇಟ್ಟು ಮಲಗಲ್ಲ ಅವನು.